ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇವತ್ತು ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಒಬ್ಬ ವಿಶೇಷ ವ್ಯಕ್ತಿ ಬಂದಿದ್ದಾರೆ. ಅವರ ಪರಿಚಯ ಇಡೀ ಕರ್ನಾಟಕ ಗೊತ್ತದ. ನಾನೊಂದು ಎರಡು ಮಾತಲ್ಲಿ ಅವ್ರ ಪರಿಚಯವನ್ನು ಮಾಡಿಕೊಡ್ತೀನಿ. ಅಧರ್ಮದ ವಿರುದ್ಧ ತೊಡೆ ತಟ್ಟಿ ನಿಂತ ಧರ್ಮರಾಯ, ನಕಲಿ ದೇವಮಾನವನ ಮುಖವನ್ನ ಕಳಿಸಿದ ಅಸಲಿ ದೇವಮಾನವ, ಹಿಂದೂಗಳ ಹೃದಯ ಸಾಮ್ರಾಟ, ಕರ್ನಾಟಕದ ತಾಯಂದಿಯರ ನೆಚ್ಚಿನ ಮಗ ಮಹೇಶ್ ತಿಮ್ಮರೊಡ್ಡಿ ಶೆಟ್ರೆ, ನಮಸ್ಕಾರ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಚಕ್ರವರ್ತಿ ನಮಸ್ಕಾರ. ಚಕ್ರವರ್ತಿ ಅವರೇ, ಶೆಟ್ರೆ, ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ಈ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀವು ಒಂದು 5 ನಿಮಿಷ ಟೈಮ್ ಕೊಟ್ಟಿದ್ದೀರಿ. ಆ ಒಂದು ಸಮಯವನ್ನ ನಾನು ಯಾವುದೇ ಕಾರಣಕ್ಕೆ ಹಾಳು ಮಾಡ್ದ ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡ್ತೀರಿ ಅಂತಕ್ಕಂಥ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಸೊ ಮೊದಲನೇ ಪ್ರಶ್ನೆ, ಮಹೇಶ್ ಶೆಟ್ರೆ, ಗಡಿಪಾರು ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಕ್ರವರ್ತಿಯವರೇ, ಗಡಿಪಾರು ನನಗಾಗ್ಯದ, ಆದೇಶ ನನಗೆ ಬರ್ತದ, ಗಡಿಪಾರು ನಾನಾಗ್ತೀನಿ. ಹಾಗಂತ ತಿಳ್ಕೊಂಡು ಖುಷಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಡಿಪಾರು ಮಹೇಶ್ ತಿಮ್ಮರೊಡ್ಡಿ ಆಗ್ತಾ ಇರಬಹುದು, ಆದರೆ ಗಡಿಯ ಒಳಗಡೆ ಮಹೇಶ್ ತಿಮ್ಮರೊಡ್ಡಿ ಅಂತ ಸಾವಿರಾರು ಹುಲಿಗಳನ್ನ ಸಾಕಿ ಗಡಿಪಾರಾಗ್ತಾ ಇದ್ದೀನಿ. ಚಕ್ರವರ್ತಿ, ಗಡಿಪಾರಾಗ್ತಾ ಇದ್ದೀನಿ. ಇದು ಷಡ್ಯಂತ್ರ ಅಲ್ಲ. ಇದು ಮಹೇಶ್ ತಿಮ್ಮರೊಡ್ಡಿಯ ಮೇಲೆ ಮಾಡಿರ್ತಕ್ಕಂಥ ಷಡ್ಯಂತ್ರ ಅಲ್ಲ. ಇದು ಭಯ 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 ಅತ್ಯಾಚಾರಿಗಳಿಗೆ ಇರ್ತಕ್ಕಂಥ ಭಯ. ಚಕ್ರವರ್ತಿ, ಭಯ ಇದು. ಧನ್ಯವಾದ ಗುರುಗಳೇ. ಅದ್ಭುತವಾದ ಉತ್ತರ, ಮನ ತಟ್ಟುವಂತ ಉತ್ತರ ಮಹೇಶ್ ಶೆಟ್ರೆ. ಆದರೂ ಕೂಡ ನಿಮ್ಮ ಗಡಿಪಾರಿನ ಆದೇಶ ಸ್ವಲ್ಪ ಮನಸ್ಸಿಗೆ ನೋವನ್ನ ತಂದದ. ಮುಂದಿನ ಪ್ರಶ್ನೆ, ಮಹೇಶ್ ತಿಮ್ಮರೊಡ್ಡಿ ಅವರೇ, ಸೌಜನ್ಯಳಿಗೆ ನ್ಯಾಯ ಯಾವಾಗ ಕೊಡಿಸ್ತೀರಿ? ಚಕ್ರವರ್ತಿ ಅವರೇ, 2012 9/10/2012 ಸೌಜನ್ಯಳ ಕೊಲೆಯಾಗಿತ್ತು. ಯಾವುದೇ ಸಾಕ್ಷಿ ಇಲ್ಲದಿದ್ದರೂ ಕೂಡ ಇವತ್ತು ಅತ್ಯಾಚಾರಿಗಳ ಕುಂಡ್ಯಾಗ ಭಯ ಹುಟ್ಟೆತಂದ್ರ ಅದಕ್ಕೆ ಕಾರಣ ಕೇವಲ ಮಹೇಶ್ ತಿಮ್ಮರೊಡ್ಡಿ ಒಬ್ಬರೇ ಅಲ್ಲ, ಎಲ್ಲ ಹೋರಾಟಗಾರರು ಕೂಡ. ಮಹೇಶ್ ತಿಮ್ಮರೊಡ್ಡಿ ಕೇವಲ ನೆಪ ಮಾತ್ರ. ಆದರೆ ಈ ಒಂದು ಕೇಸನ್ನ ಮುನ್ನೆಲೆಗೆ ತಂದಿರತಕ್ಕಂಥದ್ದು ಎಲ್ಲ ಹೋರಾಟಗಾರರು. ಕೇವಲ ಮಹೇಶ್ ತಿಮ್ಮರೊಡ್ಡಿ ಅಂದ್ರೆ ನಿಮಗೆ ತಪ್ಪಾಗ್ತದ. ಸೌಜನ್ಯಳಿಗೆ ಯಾವುದೇ ಎಲ್ಲ ಸಾಕ್ಷಿಗಳು ನಾಶ ಆದರೂ ಕೂಡ FSL ರಿಪೋರ್ಟ್ ಅನ್ನ 74 ಗಂಟೆಗಳಲ್ಲಿ ಕಳಿಸಬೇಕಾಗಿತ್ತು, ಆದರೆ 12 ದಿನಗಳ ನಂತರ ಕಳಿಸಿದಾರ. ಯಾವ ಧರ್ಮಸ್ಥಳದಲ್ಲಿ ಸೌಜನ್ಯಳ ಕೊಲೆ ಆಗುವುದಕ್ಕಿಂತ ಮುಂಚೆ ಒಂದು ಬಂಗಾರದ ಅಂಗಡಿಯಲ್ಲಿ ಕಳುವಾಗಿತ್ತು, ಅದನ್ನ ಅದೇ CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಕಳ್ಳರನ್ನ ಹಿಡಿದಿದ್ರು. ಆದ್ರೆ ಸೌಜನ್ಯಳ ಕೊಲೆ ಆದಾಗ, ಅವಳನ್ನ ರೇಪ್ ಆದಾಗ ಅಲ್ಲಿರ್ತಕ್ಕಂಥ CCTV ಇರಲಿಲ್ಲ. ಆದರೂ ಕೂಡ ಇವತ್ತು ಸೌಜನ್ಯಳ ಕೇಸ್ ಸುಪ್ರೀಂ ಕೋರ್ಟಿನವರೆಗೆ ಹೋಗಿದೆ ಅಂದ್ರ ಅದು ಸೌಜನ್ಯಳಲ್ಲಿರ್ತಕ್ಕಂಥ ಶಕ್ತಿ. ಅದು 13 ವರ್ಷ ಅಲ್ಲ, ಪಾಂಡವರು 14 ವರ್ಷ ವನವಾಸ ಮಾಡಿದ್ದಾರೆ. ಸೊ ಸೌಜನ್ಯಳಿಗೂ ಕೂಡ 14 ವರ್ಷ ವನವಾಸದ ನಂತರ ಅವಳಿಗೆ ನ್ಯಾಯ ಸಿಗ್ತದ. ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯಗೆ ನ್ಯಾಯವನ್ನ ಕೊಡಿಸ್ತೀನಿ. ಕೇವಲ ಸೌಜನ್ಯ ಮಾತ್ರ ಅಲ್ಲ, ವೇದವಲ್ಲಿ, ಪದ್ಮಲತಾ, ಯಮುನಾ ಮತ್ತು ನಾರಾಯಣ ಬಂಗ್ಲೆಗೌಡದಲ್ಲಿರ್ತಕ್ಕಂಥ ಎಲ್ಲ ಅನಾಥ ಶವಗಳಿಗೆ ನ್ಯಾಯವನ್ನು ಕೊಡಿಸ್ತೀನಿ. ಚಕ್ರವರ್ತಿ ಅವರೇ, ಧನ್ಯವಾದಗಳು. ಮಹೇಶ್ ತಿಮ್ಮರೊಡ್ಡಿ ಅವರೇ, ಮುಂದಿನ ಪ್ರಶ್ನೆ. ಶೆಟ್ರೆ, ನೀವು ಮಾತಾಡ್ತಾ ಇಲ್ಲ ತಂದ ಅತ್ಯಾಚಾರಿಗಳು ಖುಷಿ ಪಡ್ತಾ ಇದ್ದಾರ, ಇದ್ರ ಬಗ್ಗೆ ನೀವೇನಂತೀರಿ? ಚಕ್ರವರ್ತಿ ಅವರೇ, ನನ್ನ ಪ್ರಕಾರ ನೋಡಿ, ಈ ಅತ್ಯಾಚಾರಿಗಳು ಉಂಟಲ್ಲ, ಈ ಅತ್ಯಾಚಾರಿಗಳು, ಈ ನನ್ನ ಮಕ್ಕಳು ಗಾಂಡುಗಳು, ಇವರೆಲ್ಲ ಇವರಿಗೆ ಅದರಲ್ಲಿ ಒಬ್ಬ ಗಾಂಜಾ ಗಿರಾಕಿ, ಇನ್ನೊಬ್ಬ ಅದು ಡ್ರಗ್ಸ್ ಗಿರಾಕಿ,
ಇಂಥ ಎಲ್ಲ ಗಿರಾಕಿಗಳು ಇದಾವೆ ಚಕ್ರವರ್ತಿ. ಈ ಗಾಂಡು ನನ್ನ ಮಕ್ಕಳಿಗೆ ಏನು ಹೇಳಬೇಕಂದ್ರೆ, ಮಹೇಶ್ ಶೆಟ್ರು ಕೇವಲ ಗಡಿಪಾರ ಆಗ್ಬೋದು, ಆದ್ರೆ ಗಡಿಯಲ್ಲಿರ್ತಕ್ಕಂಥ ಸಾವಿರಾರು ಮಹೇಶ್ ಶೆಟ್ರು ಈ ಅತ್ಯಾಚಾರಿಗಳನ್ನು ಗಜ್ಮಾ ಮಾಡದೆ ಬಿಡೋದಿಲ್ಲ. ಮತ್ತೊಂದು, ಇವ್ರು ಖುಷಿ ಏನು ಪಡ್ತಾ ಇದ್ದಾರಲ್ಲ ಚಕ್ರವರ್ತಿ ಅತ್ಯಾಚಾರಿಗಳು, ಈ ಖುಷಿ ಕೇವಲ ಕಾಲ್ಪನಿಕ. ಆ ಖುಷಿ ಅಲ್ಲ, ಒಳಗಡೆ ಭಯವನ್ನು ತುಂಬಿಕೊಂಡು ಖುಷಿಯನ್ನು ತೋರಿಸ್ತಾ ಇದ್ದಾರೆ ಚಕ್ರವರ್ತಿ, ಅಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ಅದು ಕಂಡು ಬರ್ತಾ ಇದೆ. ನಾನು ಮಾತಾಡ್ತಾ ಇಲ್ಲ ಅನ್ನೋದು ಅವರಿಗೆ ಖುಷಿ ತಂದಿರಬಹುದು, ಆದರೆ ನನ್ನ ಮೌನ ಕೂಡ ಅವರಲ್ಲಿ ಆ ಖುಷಿಗಿಂತ ಜಾಸ್ತಿ ಭಯವನ್ನು ಹುಟ್ಟಿಸಿದ. ಇದು ಕೇವಲ ಅತ್ಯಾಚಾರಿ ಮಾತ್ರ ಅಲ್ಲ, ಆ ನಡೆದಾಡುವ ನಕಲಿ ದೇವಮಾನವ ಮತ್ತು ಅವನ ತಮ್ಮ, ಅವನ ಸುತ್ತಮುತ್ತಲಿರ್ತಕ್ಕಂಥ ಕಾಮುಕ ಜನರು ಎಲ್ರಿಗೂ ಕೂಡ ಭಯವನ್ನು ಹುಟ್ಟಿಸ್ತಾ ಇದೆ. ಕಾರಣ ನಾನು ಮಾತಾಡ್ತಾ ಇಲ್ಲ ಅಂತ ಅಲ್ಲ, ನನ್ನ ಮೌನ ಅವರ ಭಯ. ಅದ್ಭುತ ಮಾತುಗಳು ಗುರುಗಳೇ, ಏನು ಮಾತಾಡ್ತೀರಿ, ಅದ್ಭುತ ಮಾತುಗಳು. ಮುಂದಿನ ಪ್ರಶ್ನೆ, ಮಹೇಶ್ ಶೆಟ್ರೆ, ಅಕ್ರಮ ಬಡ್ಡಿ ದಂಧೆ ಬಗ್ಗೆ ನೀವೇನಂತೀರ್ರಿ? ನೋಡಿ ಚಕ್ರವರ್ತಿ, ಅಕ್ರಮ ಬಡ್ಡಿ ದಂಧೆ ಉಂಟಲ್ಲ, ಈ ಅಕ್ರಮ ಬಡ್ಡಿ ದಂಧೆ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಕುಂಕುಮ ಭಾಗ್ಯವನ್ನು ಅಳಿಸಾಕ್ಯದ. ಎಷ್ಟೋ ಹೆಣ್ಣು ಮಕ್ಕಳನ್ನ ವಿಧವೆಯರನ್ನಾಗಿ ಮಾಡಿದ, ಎಷ್ಟೋ ಗಂಡಂದಿರನ್ನ ಹೆಂಡತಿ ಇಲ್ಲದೆ ಭಾವಗಳನ್ನಾಗಿ ಮಾಡಿದ, ಎಷ್ಟೋ ಚಿಕ್ಕ ಮಕ್ಕಳನ್ನ ತಂದೆ ತಾಯಿ ಇಲ್ಲದ ಅನಾಥರನ್ನಾಗಿ ಮಾಡಿದ, ಎಷ್ಟೋ ಕುಟುಂಬಗಳನ್ನ ಬೀದಿಗೆ ತಂದದ. ಇದು ಅಕ್ರಮ ಬಡ್ಡಿ ದಂಧೆ. ಈ ಅಕ್ರಮ ಬಡ್ಡಿ ದಂಧೆ ಚಕ್ರವರ್ತಿ, ಇದನ್ನ ಮುಚ್ಚಿಸ್ತೀನಿ ಚಕ್ರವರ್ತಿ, ಇದನ್ನ ಮುಚ್ಚಿಸ್ತೀನಿ, ಬಂದ್ ಮಾಡಿಸ್ತೀನಿ. ಇದು ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲ ಇದು ಗ್ರಾಮಗಳನ್ನ ಹಳ್ಳಕ್ಕೆ ದೂಡಿರ್ತಕ್ಕಂಥ ಒಂದು ಯೋಜನೆ. ಇದು ಎಷ್ಟೋ ಕುಟುಂಬಗಳನ್ನ ಹಳ್ಳಕ್ಕೆ ದೂಡಿರ್ತಕ್ಕಂಥ ಯೋಜನೆ. ಈ ದಂಧೆ ಬಂದಾಗ್ತದೆ ಚಕ್ರವರ್ತಿ, ಇದು ಅಕ್ರಮ ಬಡ್ಡಿ ದಂಧೆ. ಇದನ್ನ ಬಂದ್ ಮಾಡಿಸ್ತೀನಿ ಚಕ್ರವರ್ತಿ, ನೋಡ್ತಾ ಇರಿ. ಶೆಟ್ರೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡೋದಿಲ್ಲ, ಮತ್ತೆ ನಿಮ್ಮನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆಸ್ತೀನಿ. ಕೊನೆಯದಾಗಿ ಪ್ರಶ್ನೆ, ಶೆಟ್ರೆ, ಒಟ್ಟಿನಲ್ಲಿ ಒಟ್ಟಾರೆ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ ಚಕ್ರವರ್ತಿ, ನನ್ನನ್ನು ಗಡಿಪಾರು ಮಾಡಬಹುದು ಅಷ್ಟೇ ಹೊರತಾಗಿ ನನ್ನ ಸೈನ್ಯವನ್ನು ಇವರಿಂದ ಹೊಡೆದು ಉರುಳಿಸೋಕೆ ಸಾಧ್ಯ ಇಲ್ಲ. ಈಗಾಗಲೇ ಚಕ್ರವರ್ತಿ ಅವರೇ ನಿಮ್ಮ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಅವರು ನೀನು ಮಾತಾಡಬೇಡ, ನಿನ್ನನ್ನು ಬಿಡೋದಿಲ್ಲ, ಆ ರೀತಿ ಈ ರೀತಿ ಅಂತ ನಿನ್ನ ಮೇಲೂ ಕೂಡ ದಾಳಿಗೆ ಇಳಿದಿದ್ದಾರೆ. ಇಂಥ ಎಷ್ಟೋ ಜನ ದಾಳಿಗಿಳಿದವರು, ದಂಡಿಗಿಳಿದವರು ಬಂದು ಹೋಗಿಬಿಟ್ಟಿದ್ದಾರೆ ಚಕ್ರವರ್ತಿ ಅವರೇ. ಆದರೆ ಈ ಒಟ್ಟಾರೆ ಹೋರಾಟದ ಬಗ್ಗೆ ಹೇಳಬೇಕಂದ್ರೆ, ಕೇವಲ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಗಡಿಪಾರ ಆದ್ರೆ ಖುಷಿ ಪಟ್ಟಿರ್ತಕ್ಕಂಥ ಈ ಅತ್ಯಾಚಾರಿಗಳು ಒಬ್ಬ ಸಾಮಾನ್ಯ ಚಕ್ರವರ್ತಿ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇದರ ಶಕ್ತಿ ಏನಪ್ಪಾ ಅಂದ್ರೆ ಸೌಜನ್ಯಳ ಶಕ್ತಿ. ಇದು ಒಬ್ಬ ಚಕ್ರವರ್ತಿ ಕೂಡ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಆಗಬಹುದು ಅಂತಕ್ಕಂಥ ಉದಾಹರಣೆ ಇದು. ನಾನು ಹೇಳ್ತಾ ಇದ್ದೀನಿ ಚಕ್ರವರ್ತಿ, ಅರ್ಥ ಮಾಡ್ಕೊಳ್ಳಿ. ಸೊ ನನ್ನಂಥ ಶೆಟ್ರು, ನನ್ನಂಥ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಗಳು ಸಾವಿರಾರು ಜನ ಈಗಾಗಲೇ ಹುಟ್ಕೊಂಡಿದ್ದಾರೆ. ಅದು ಈ ಅತ್ಯಾಚಾರಿಗಳ ಕುಂಡ್ಯಾಗ ನಡಕ್ ಬಿಟ್ಟದ. ಒಟ್ಟಾರೆ ಹೋರಾಟದ ಬಗ್ಗೆ ಹೇಳಬೇಕಂದ್ರೆ, ಒಟ್ಟಾರೆ ಹೋರಾಟಕ್ಕೆ ಜಯ ಸಿಗ್ತದ, ಆ ನಂಬಿಕೆ ನನಗದ. ಈ ಎಲ್ಲರನ್ನು ಕೂಡ ಹಿಂಡಲ್ಗ ತಿಹಾರ್ ಜೈಲಿಗೆ, ಬಳ್ಳಾರಿ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ SIT ಮಾಡ್ತಾ ಇದೆ. ಧನ್ಯವಾದಗಳು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ರಿ. ಮತ್ತೆ ನಿಮ್ಮನ್ನು ಕರೆಸ್ತೀನಿ. ನಿಮ್ಮ ಸಮಯವನ್ನು ಹಾಳು ಮಾಡೋದಿಲ್ಲ ನಾನು, ಯಾಕಂದ್ರೆ ನಾವು ನಿಮ್ಮನ್ನ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಮತ್ತೆ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ನೀವು ಬರಬೇಕಾಗಿ ನಿಮ್ಮಲ್ಲಿ ಕೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಬರ್ತೀನಿ.